ಸೋಪಾನ 16 ಆರುವಂತೆ ಅರುಣಾಗ್ನಿಯು ಪರ್ಜನ್ಯಧಾರೆಯಿಂದಲಿ. ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ವಿದ್ಯಾವಾಚಸ್ಪತಿ ಡಾಕ್ಟರ್ H.P. ಮೋಹನ್ ಕುಮಾರ್ ಶಾಸ್ತ್ರಿ. ಕಾವ್ಯ ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಮಹಾಯಾತ್ರಿ ಮಹಾವೀರನು ಹೊರಟು ಆ ಅನಾರ್ಯ ಭೂಮಿಯಿಂದ ಸಾಗಿದನು ಕೂರ್ಮ ಗ್ರಾಮಕ್ಕೆ. ಹೋಗಬೇಕಿರಲ ಸಿದ್ಧಾರ್ಥ ಪುರಕ್ಕೆ. ಇದ್ದನಾ ಗ್ರಾಮದ ಹೊರವಲಯದಲ್ಲಿ ವೈಶ್ಯಾಯನನೆನ್ನುವ ಓರ್ವ ಜಟಾಧಾರಿ ತಪಸ್ವಿಯು ಮಾಡುವನವನು ತಪವನು ಬಿಸಿಲಲೇ ಅಧೋಮುಖನಾಗಿ. ಇದ್ದವನ ಜಟೆಯಲ್ಲಿ ತ್ರಸಜೀವಿಗಳು ಬಹುವಾಗಿ ಇರುವಂತೆ ಕೀಟಗಳು ಪ್ರಾಣಿಗಳ ದೇಹದಲ್ಲಿ ಕಂಡು ಆ ದೃಶ್ಯವನು ಇಂತೊರೆದನು ಗೋಶಾಲಕನು ಕುರಿತು ಗುರುವನ್. ಪ್ರಭೋ ಎಂತೊದಗುವುದೋ ಸಂಯಮವು ಇಂತೀ ತಪದಿಂದಲಿ ಕರೆಯಬಹುದೇನು ನಾವೀ ಸಾಧನೆಯನು ಆತ್ಮಕಲ್ಯಾಣಕರವೆಂದು. ಇಹುದಿವನ ಜಟೆಯಲ್ಲಿ ಅಸಂಖ್ಯಾತ ಜೀವಿಗಳು ಅಂತಿರಲು ಭಾವಿಸುವೆ ನಾನಿದನು ಕೇವಲ ದೈಹಿಕ ಶ್ರಮವೆಂದು. ನಿಜದೀವನೋರ್ವ ಆಷಾಢಭೂತಿಯಾಗಿಹನು. ಆಷಾಢಭೂತಿಯಾಗಿಹನು. ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 16 ಕಾವ್ಯವಾಚನ ಮತ್ತು ವ್ಯಾಖ್ಯಾನ. ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾಯಾತ್ರಿಕ, ವಿಶ್ವದ ಸಮನ್ವಯಕಾರನಾದಂತಹ ಮಹಾವೀರ ಮುನಿಯ ಆ ಪಯಣದ ಬಗ್ಗೆ ಹೇಳಿದ್ದಾರೆ. ಆ ಮಹಾವೀರ ಮುನಿ ಅನಾರ್ಯ ಭೂಮಿಯಿಂದ, ಅಂದರೆ ಆರ್ಯಕ್ಕೆ ವಿರುದ್ಧವಾದದ್ದು ಅನಾರ್ಯ. ಆರ್ಯ ಅಂದರೆ ಆ ಸಂಸ್ಕೃತಿ, ಧರ್ಮ, ಆಧ್ಯಾತ್ಮವನ್ನು ತಿಳಿದಿರ್ತಕ್ಕಂಥದ್ದು. ಅನಾರ್ಯ ಅಂದರೆ ಅವುಗಳನ್ನ ತಿಳಿದೇ ಇರ್ತಕ್ಕಂಥದ್ದು. ಸೊ ಅನಾರ್ಯ ಭೂಮಿಯಿಂದ ಸಾಗಿ ಕೂರ್ಮ ಎಂಬ ಗ್ರಾಮಕ್ಕೆ ಹೋಗಬೇಕಾಗಿರುವಾಗ ಸಿದ್ಧಾರ್ಥಪುರಕ್ಕೆ ಬರ್ತಾರಂತೆ ಮಹಾವೀರ ಮುನಿ. ಆ ಗ್ರಾಮದ ಹೊರಭಾಗದಲ್ಲಿ ವೈಶ್ಯಾನವ ಎನ್ನುವ ಓರ್ವ ಜಟಾಧಾರಿ, ಏನು ಮುಡಿಯಿಂದ ಆ ಕಾಲಿನ ತನಕ ಅವನ ಜಟೆ ಇತ್ತಂತೆ. ಅವನ ತಪಸ್ಸು ಮಾಡ್ತಾ ಇದ್ದಂತೆ ಬಿಸಿಲಲ್ಲಿ. ಅವನ ತಪಸ್ಸಿನ ರೀತಿ ಹೇಗೆ ಅಧೋಮುಖ, ತಳ್ಕಂಗ್ ಬೆಳ್ಕ ಅವನು ತಪಸ್ಸನ್ನು ಮಾಡ್ತಿದ್ದ. ಅವನ ಜಟೆಯಲ್ಲಿ ತ್ರಸಜೀವಿಗಳು ಏನು ಎಲ್ಲವೂ ಕೂಡ ಅದರೊಳಗೆ ಸೇರ್ಕೊಂಡ್ಬಿಟ್ಟಿತ್ತಂತೆ. ಹೇಗೆ ಪ್ರಾಣಿಗಳ ದೇಹದಲ್ಲಿ ಕೀಟಗಳಿದವೋ ಮನುಷ್ಯನ ದೇಹದೊಳಗೂ ಕೂಡ ಇದ್ದವೋ ಅದೇ ರೀತಿ ಕೀಟಗಳು. ಆ ದೃಶ್ಯವನ್ನು ಕಂಡು ಗೋಶಾಲಕ ಆ ಪ್ರಭುವನ್ನು ಕುರಿತು ಹೇಳ್ತೇನಂತೆ ಮಹಾವೀರ. ಪ್ರಭು, ಇವನಿಗೆ ಯಾವಾಗ ಸಂಯಮ ಪ್ರಾಪ್ತಿಯಾಗ್ತದೆ ಇವನಿಂಥ ಮಾಡುವ ತಪದಿಂದ? ನಾವು ಈ ತಪವನ್ನು ನಾವು ಆತ್ಮಕಲ್ಯಾಣದ ತಪ ಅಂತ ಹೇಳ್ಬಹುದಾ? ಅವನ ಜೊತೆಯಲ್ಲಿ ಅಸಂಖ್ಯಾತ ಜೀವಿಗಳಿದ್ದಾವೆ. ನಾನು ಇದು ಕೇವಲ ದೈಹಿಕ ಶ್ರಮ ಪಡ್ತಾ ಇದ್ದೇನೆ ವಿನಃ ಇವನೋರ್ವ ಆಷಾಢಭೂತಿ ತೋರಿಕೆಗಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಗೋಶಾಲಕ ಮಹಾವೀರ ಮುನಿಯ ಬಳಿ ಆಕ್ಷೇಪ ಮಾಡ್ತಾನಂತೆ. ಆ ಆಕ್ಷೇಪಕ್ಕೆ ಏನು ಉತ್ತರ ಎನ್ನುವುದನ್ನು ನಾವು ನಾಳೆ ತಿಳಿದುಕೊಳ್ಳೋಣ. ಅಬ್ಬಾ, ನಮಸ್ಕಾರ.